ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀನಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ಬೆಳಗ್ಗೆ ನನ್ನ 8 ಗಂಟೆಗೆ ಐತಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಇವಾಗ ಅದಕ್ಕೆ ಏನು ಕೆಲಸ ಮಾಡಿಲ್ರಿ, ಬರೀ ಬಾಂಡೆ ಹಾಕೋ ಸಮಸ್ಯೆ ಇದೇ ಮಾಡೀನಿ. ಆಮೇಲೆ ಅಡುಗೆ ಹತ್ರ ಇನ್ನೂ ಏನೂ ಮಾಡಿಲ್ಲ. ಯಾಕಂದರೆ ಇವತ್ತು ನಮ್ಮ ಮಾಮ ಇದಕ್ಕೆ ಹೋಗಿಲ್ರಿ, ಕಬ್ಬಿಗೆ. ಅವರು ಮನೆಗೆ ಅದಾರ. ಅದಕ್ಕೆಲ್ಲ ನಾನು ಲೇಟ್ ಮಾಡಿದ್ದೀವಿ ರೀ. ಇವತ್ತು ಒಂದು 7 ಗಂಟೆಗೆ ಎದ್ದೀವಿ. ಎದ್ದು ಬಾಂಡೆ ಕಸ ಮಾಡ್ಕೊಂಡು ಜಳಕ ಮಾಡೋದ್ರಾಗ ಟೈಮ್ ಆಯ್ತವ್ರಿ. ರಾಣ ಸ್ಕೂಲ್ಗೆ ಹೋಗ್ತಾನಲ್ರಿ, ಅದಕ್ಕೆ ಅವನಿಗೆ ಟಿಫಿನ್ ಕಟ್ಟಕ್ಕೆ ಏನರ ಮಾಡ್ಬೇಕಲ್ರಿ. ಅದಕ್ಕೆಲ್ಲಾಗ ಅವ್ನಿಗೆ ದುಕಾನ್ ಕಳ್ಸೀನಿ ಜಸ್ಟಿನ. ಈಗ ಅವಲಕ್ಕಿ ತೊಗೊಂಬ ಹೋಗಂತೇಳಿ ಅದಕ್ಕೆ ಅವಲಕ್ಕಿ ಮಾಡ್ಬೇಕನ್ನತ್ತೀನಿ ರೀ. ನಾನು ಒಬ್ಬಾಗಿನ ಜಳಕ ಮಾಡೀನಿ ರೀ, ಏನೋ ಇವ್ರು ಯಾರೂ ಮಾಡಿಲ್ಲ. ನಮ್ಮ ಜಾದು ಬಂದು ನೋಡ್ರಿ. ಹಾಯ್ ಮಾಡ್ಸೋದು. ಹಾಯ್. ಜಳಕ ಮಾಡಿಲ್ಲ, ಇನ್ನೂ ಮಾಡಿಲ್ಲ ನೋಡ್ರಿ ಈಕಿ ಜಳಕ. ನಮ್ಮ ರಚ್ಚೋರ್ಗೆ ಆಯಿ ಹೋಗ್ಯಾಳ್ರಿ. ಆಯಿ ಇಲ್ಲೇ ಇರ್ತಾಳಲ್ರಿ ಇವಾಗ. ಅವರು ನಮ್ಮ ನೆಗಣಿದು ಇದು ನೆಗಣಿ ಅಂತೀವಿ ನೋಡ್ರಿ. ನಾದ್ನಿದು ನಮ್ಮ ಕಾಕಾರಿ ಬಂದಾರಿ ಹೊರಗೆ. ಅವರು ಇಲ್ಲಿ ಇದಕ್ಕೆ ಬಂದಾರಿ, ಇಟ್ಟಂಗೆ ಬಿಟ್ಟು ಮನೆಗೆ. ಹೊಲ್ದಾಗ ಏನೋ ಬಾಯಿ ಹೊಣ್ಸದಾರದ್ರಿ, ಅದಕ್ಕೆ ಅವ್ರು ಬಂದಾರ. ಅದಕ್ಕೆಲ್ಲಾಗ ಆಯಿ ಒಂದು 4 ದಿನ ಇಲ್ಲಿ ಬರ್ಬೇಕಂತ ಬಂದಾಳ್ರಿ. ಈಕಿನ್ನೂ ಜಳಕ ಮಾಡಿಲ್ಲ. ಅವ್ರ ಪಪ್ಪ ಏನು ಮಾಡ್ತಾರೆ? ಮೊಬೈಲ್ ನೋಡುತ್ತಾರತ್ರಿ ಇವರು. ಅವ್ರು ಕೂತು ನೀರಿನ ಒಲಿ ಬಲ್ಲಿ ನೀರು ಕಾಸ್ಕೊತ ಕೂತಾರ್ರಿ ಅವರು. ಇವತ್ತು ಮನ್ಯಾಗಾರಲ್ರಿ, ಅದಕ್ಕೆ ನಿವಾದ ಕೂತ್ಬಿಟ್ಟಾರೆ ಅವರು. ರಾಯಣ್ಣ ಸಾಲಿಗೆ ಹೋಗ್ತಾನಂತೆ, ಅವನಿಗೆ ಎಷ್ಟು ನಾನು ಇವಾಗ ನಾಷ್ಟ ಮಾಡ್ತೀನಿ ರೀ. ಆಮೇಲೆ ಎಲ್ಲರಿಗೂ ತಿನ್ನೋಕಾತಂದ್ರಿ ನಾಷ್ಟ. ಅದಕ್ಕೆಲ್ಲಾಗೆ ಅವಲಕ್ಕಿದು ನಾಷ್ಟ ಮಾಡ್ಬೇಕನ್ನತ್ತೀನಿ ರೀ. ರಚ್ಚು ತಂಗಿ ಹೋಗ್ಯಾನು. ತಂಗಿ ಬರ್ನ ತಂಗಿನ ಮೈ ತಗೋರು ಪಪ್ಪನ ಕೂಡ. ಅವ್ರ ಪಪ್ಪನ ಕೂಡ ಯಾವನ ಇವ್ರ ಪಪ್ಪನ ಕೂಡ ತೊಗೊತಾಳ್ರಿ ನಮ್ಮ ಶಾದು. ಅವ್ರ ಪಪ್ಪ ತೊಗೊಂತಾರಂದ್ರೆ ಆಯ್ತು ರೀ. ನಸಕನಾಗಿ ಇವಾಗ ಜಲ್ದಿ ಹೊಂಟಾರಲ್ರಿ ಅವರು. ಅದಕ್ಕೆ ಈಗೇನು ತಡ ಮಾಡಿರ್ತಾರೆ, ತೊಗೊಳಂಗಿಲ್ಲ ರೀ. ಬರ್ರಿ ಅವಲಕ್ಕಿ ಸುಸಲ ಮಾಡೋಣಂತ. ಈರುಳ್ಳಿ ಕಟ್ ಮಾಡ್ಕೋತೀನಿ ರೀ ನಾನು. ಲೇಟ್ ಆಗ್ತದ್ರಿ ಮತ್ತು ರಾಯಣ್ಣಗೆ. ಈಗ 8 ಆಗೈತಿ. 8:15 9 ಸನಿ ಹೋತಾನೆ ರೀ ರಾಯಣ್ಣನು. ಇಲ್ಲಿ ನಾನು ಇವಾಗ ಸುಸಲ ಮಾಡೋಕೆ ಅವಲಕ್ಕಿ ತೊಯ್ಸಿಟ್ಕೊಂಡು ನೋಡ್ರಿ. ಸೊ ಒಂದು ಸ್ವಲ್ಪ ಉದರ ಆಗ್ತದಲ್ರಿ, ತೊಯ್ಸಿಟ್ಕೊಂಡೇವು ಅಂದ್ರೆ ಅದಕ್ಕೆಲ್ಲ ತೊಯ್ಸಿಟ್ಕೊಂಡೀನಿ. ಆಮೇಲೆ ಟಮಾಟಿ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಈರುಳ್ಳಿ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಹಸಿಮೆಣ್ಸಿನ್ಕಾಯಿ ಇದು ಇಲ್ಲರಿ, ಒಂದು ಸ್ವಲ್ಪ ಕೆಂಪಾಗ್ಯಾವು. ಅದಕ್ಕೆಲ್ಲಾಗೆ ಯಾಕಿರ್ಲಕ್ಕಂತೇಳಿ ಅವೇ ಕಟ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಒಂದು ಜರ ಇಲ್ಲಿ ಮಿಕ್ಸರ್ಗೆ ನಾನು ಇದ್ರ ಪುಡಿ ಇದು ಮಾಡಿ ಇಟ್ಕೊಂಡಿ ನೋಡ್ರಿ, ಪುಟಾಣಿ ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡಿನಿ ಪುಡಿ ಮಾಡಿ. ಸೊ ಇವಾಗ ಬರ್ರಿ ನಾನು ಇದು ಮಾಡ್ತೀನಿ ಸುಸಲ. ಇವಾಗ ನೋಡ್ರಿ ನಾನೊಂದು ಬುಟ್ಲಿ ಇಟ್ಕೊಂಡೀನಿ. ಯಾಕಂದ್ರೆ ಕಡೆ ಸಾಣದಲ್ರಿ, ಅದ್ರ ಕಲೆಗೆ ನಾನು ಬುಟ್ಟಿ ಇಟ್ಕೊಂಡಿನಿ ರೀ. ಕಡೆದಾಗ ತಿರುವ ಮತ್ತಿಗೆ ಎಲ್ಲ ಚೆಲ್ತದ ಮಾಡ್ತದ ಅಂತೇಳಿ ದೊಡ್ಡದೊಂದು ಸ್ವಲ್ಪ ಸಾಣದ ಅಷ್ಟೇ ಮೀಡಿಯಮ್ದಾಗ ಬುಟ್ಟಿ ಐತ್ರಿ. ಸುಸ್ಲ ತಿರುಗಾಡಟ್ಟು. ಯಾಕಂದ್ರೆ ಹೊರಗತ್ತ ಚೆಲ್ಲಲ್ಲಲ್ರಿ, ಅದ್ರ ಕಲೆಗೆ ಜರ್ಮನ್ ಬುಟ್ಟಿ ಇಟ್ಕೊಂಡು ನೋಡ್ರಿ ನಾನು. ಅದಕ್ಕೆ ಒಂದು ಅಂದಾಜಿನ ಮೇಲೆ ಒಂದು 2-3 ಮಾಪಿನಷ್ಟು ಎಣ್ಣೆ ಹಾಕ್ಕೊಂಡು ನೋಡ್ರಿ. ಯಾಕಂದ್ರೆ ಎಣ್ಣೆಗೆ ಮಾಡ್ಬೇಕಲ್ರಿ, ಅದ್ರ ಕಲೆಗೆ ಎಣ್ಣೆ ಹಾಕ್ಕೊಂಡಿನಿ. ಆಮೇಲೆ ಇದಕ್ಕೆ ಎಣ್ಣೆ ಗರಂ ಆಗೋಣ ಸಾಸ್ವೆ ಹಾಕ್ಕೊಂಡು ನೋಡ್ರಿ. ಜೀರಿಗೆ ಖಾಲಿ ಆಗ್ಯವು, ಅದ್ರ ಕಲೆಗೆ ನಾನು ಬರೀ ಸಾಸ್ವೆ ಹಾಕ್ಕೊಂಡೆ. ಸಾಸ್ವೆ ಒಂದು ಸ್ವಲ್ಪ ಚಟ್ಪಟ ಅಂತ ಸಿಡ ಮತ್ತಿಗೆ ಅದಕ್ಕೆ ನಾನು ಇದು ಮೆಣಸಿನ್ಕಾಯಿ ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಳಗತ್ತೀನಿ ನೋಡ್ರಿ. ಫಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಳಗತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆಗೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೆಂಪಗೆ ಆಗ್ಬೇಕಲ್ರಿ, ಅದಕ್ಕಲೆಗೆ ಅವು ಫಸ್ಟ್ ಹಾಕ್ಕೊಳಗತ್ತೀನಿ. ಆಮೇಲೆ ಟಮಾಟಿ ಕೊತ್ತಂಬರಿ ಹಾಕ್ಕೋತೀನಿ ರೀ. ಫಸ್ಟ್ ಇವಾಗ ನಾನು ಇವು ಹುರ್ಕೋತೀನಿ ರೀ ಇವಾಗ ಎಣ್ಣೆಗೆ, ಅಂದ್ರೆ ಬಾಯ್ಲ್ ಮಾಡ್ಕೋತೀನಿ ರೀ. ಕೆಂಪಗೆ ಆಗೋತನ ಮೆತ್ತಗೆ ಆಗ್ಬೇಕಲ್ರಿ, ಅದಕ್ಕಲೆಗೆ ರಾಯಣ್ಣು ಜಲ್ದಿ ಹೋಗ್ತಾನಲ್ರಿ ಅರ್ಜೆಂಟಲ್ಲಿ. ಅದ್ರ ಕಲೆಗೆ ನಾನು ಪಟ್ ಅಂತೇಳಿ ಮಾಡ್ಬೇಕನ್ನತ್ತೀನಿ ನೋಡ್ರಿ. ಅವ್ರ ಪಪ್ಪ ಇವತ್ತೇನು ಹೋಗಲ್ರಿ, ಅವ್ರಿಗೇನು ಚಂತನ ಕಡೆ ಹೋಗೋದ್ರಾಗೆ ಅವ್ರೇನು ಊಟ ಮಾಡೋಂಗಿಲ್ಲ. ಅದಕ್ಕೆಲ್ಲ ಬೇರೆ ಅಡುಗೆ ಏನು ಮಾಡಿಲ್ರಿ, ನಾನು ಬರೀ ಸುಸ್ಲ ಮಾಡ್ಲಾಗತ್ತೀನಿ ರೀ. ರಾಯಣ್ಣ ಚಂತನ ಸಾಲಿಗೆ ಹೋಗ್ತಾನ, ಆಮೇಲೆ ಅವ್ರ ಪಪ್ಪನ ಹೊರಗಡೆ ಹೋಗ್ತಾರೆ. ಆಮೇಲೆ ಇನ್ನೊಂದು ಸ್ವಲ್ಪ ಸುಸ್ಲ ಉಳಿತಂದ್ರೆ ಅದು ನಾನು ರಚ್ಚು ತಿಂತೀವಿ ರೀ, ರಾಧಿಕಾ ತಿಂತೀವಿ ಮನೆಗೆ. ಸೊ ಇವಾಗ ನೋಡ್ರಿ ನಾನು ಸುಸ್ಲ ಮಾಡಾಕತ್ತೀನಿ. ಇದು ಟಮಾಟಿ ಹಾಕ್ಕೊಳಗತ್ತೀನಿ ನೋಡ್ರಿ. ಇವಾಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇದು ಆಗೋಣ, ಒಂದು ಸ್ವಲ್ಪ ಮೆತ್ತಗೆ ಬಾಯ್ಲ್ ಆಗೋಣ. ಟಮಾಟಿ ಇಟ್ಟು ಹಾಕ್ಕೊಂಡು ಅದಿಷ್ಟು ಎಣ್ಣೆಗೆ ಚೆಂದಾಗಿ ಬಾಯ್ಲ್ ಮಾಡ್ಕೋತೀನಿ ರೀ ನಾನು. ಚೆಂದ ಇದು ಆಗ್ಬೇಕಲ್ರಿ. ಅವ್ರು ಇವತ್ತು ಅವ್ರಿಗೂ ಆರಾಮಿದ್ದಿತ್ತಿಲ್ಲ ರೀ, ಒಂದು ಸ್ವಲ್ಪ ಇದು ಆಗಿತ್ತು, ಕಾಲಕ್ಕೆ ಹರ್ದಿತ್ತೈತ್ರಿ. ಅದಕ್ಕಲ್ಲಿಗೆ ಅವ್ರು ಹೋಗಲಿಲ್ಲ, ಮನೆಗೆ ಇರ್ತೀನಿ ಅಂದರು. ಇವತ್ತೊಂದು ದಿನ ಇರೋ ಅಂದ್ರಿ ನಾನು. ಆಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡ್ರಿ, ರುಚಿಗೆ ತಕ್ಕಷ್ಟು. ಎಣ್ಣೆಗೆ ಹಾಕ್ಕೊಂಡೆ ಅಂದ್ರೆ ಜಲ್ದಿ ಕರಗ್ತದಲ್ರಿ. ಮ್ಯಾಲೆ ಹಾಕ್ಕೊಂಡೆ ಅಂದ್ರೆ ಒಂದು ಸ್ವಲ್ಪ ಕರ್ಕರ ಅಂತದಂತೇಳಿ ಎಣ್ಣೆಗೆ ಹಾಕ್ಕೊಂಡೆ. ಆಮೇಲೆ ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡೀನಿ. ಒಂದು ಸಣ್ಣ ಚಮಚ ಇರಲ್ರಿ ಜೀರಿಗೆ ಸಾಸ್ವೆಗ, ಅಂಥ ಚಮಚಲ್ಲೇ 1 ಚಮಚ ಜೀರಿಗೆ ಸಾಸ್ವೆ ಹಾಕ್ಕೊಂಡೆ. ಇದು ಅರಿಶಿಣ ಹಾಕ್ಕೊಂಡ್ರಿ. ಅರಿಶಿಣ ಹಾಕ್ಕೊಂಡು ಬಳಕ
ಆಮೇಲೆ ಕೊತ್ತಂಬರಿ ಹಾಕ್ಕೊಂಡು ಇದೆಲ್ಲ ಬಾಯ್ಲ್ ಮಾಡ್ಕೊಳಕತ್ತೀನಿ ನೋಡ್ರಿ ಎಣ್ಣೆಗೆ. ಲಾಸ್ಟ್ನಾಗ ಇದು ಹಾಕ್ಕೊಂಡು ನೋಡ್ರಿ ಕೊತ್ತಂಬರಿ. ಶೇಂಗಾ ಕಾಳು ನನ್ನ ಹತ್ರ ಇದ್ದಿತ್ತಿಲ್ರಿ, ಇದ್ದು ಹಸಿವಿದ್ದು ಅದಕ್ಕೆ ನನ್ನ ಹುರಿದಿವಿ, ಇಲ್ಲ ಅಂತೇಳಿ ಹಾಕೋಲಿಲ್ಲ. ಆಮೇಲೆ ನೆನೆಸಿಟ್ಕೊಂಡಿದ್ದು ಅವಲಕ್ಕಿ ಹಾಕ್ಕೊಳಕತ್ತೀನಿ ನೋಡ್ರಿ ಚಂದಾಗಿ. ನಾನು ಒಟ್ಟು ಆಯ್ನೂ ಬಂದ್ಕೆರೆ ಬುಟ್ಟೆ ಮಾಡಾಕತ್ತಿದ್ವಿ ಅಂತ ಹೇಳತ್ತ ನೋಡ್ರಿ ನನಗೆ. ಯಾಕಂದ್ರೆ ಹಾಕಿ ಬಂದಿವ್ರಿ, ಎಂಥ ದೊಡ್ಡ ಬುಟ್ಟಿ ಇಟ್ಟಿದ್ದಲ್ಲ ಅಂತಂದರು. ಯಾಕಂದ್ರೆ ಕಡೆಯದ ತಿರುಗಾಡಕ್ಕೆ ಬರಲ್ಲಲ್ರಿ, ಅದಕ್ಕೆ ಬುಟ್ಟಿ ಇಟ್ಟಿನಂತೆ ಆಯಿಗೆ ಎಷ್ಟು ಹೇಳಿದ್ರಿ ನಾನು. ಆಮೇಲೆ ಇದಕ್ಕೆ ಪುಟಾಣಿ ಹಿಟ್ಟು ಹಾಕ್ಕೊಳಕತ್ತೀನಿ ನೋಡ್ರಿ. ಪುಟಾಣಿ ಹಿಟ್ಟು ಪುಡಿ ಮಾಡ್ಕೊಂಡಿದ್ದು ಮಿಕ್ಸರ್ದಾಗ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ರಿ ನಾನು. ಅದಕ್ಕೆ ಕಲ್ಗಾಲ್ದಾಗ ಜಜ್ಕೋಬೇಕಂದ್ರೆ ಲೇಟ್ ಆಗ್ತದೆ. ನಾನು ಮಿಕ್ಸರ್ದಾಗ ಒಂದು ಸ್ವಲ್ಪ ಮಿಕ್ಸರ್ ಚಾಲು ಮಾಡಿ ಕರೆ ಬಂದ್ ಮಾಡಿಬಿಟ್ರಿ. ಅಂಟದನ ಫುಲ್ ಪುಡಿ ಐತಂದ್ರೆ ಚಂದ ಆಗಲ್ಲಂತೆ, ಒಂದು ಸ್ವಲ್ಪ ಕಾಳು ಇರ್ಬೇಕಂತೇಳಿ ನಾನೇ ಸ್ವಲ್ಪ ಸಣ್ಣ ಮಾಡ್ಕೊಂಡ್ರಿ ನೋಡ್ರಿ. ಇವಾಗ ಚಂದ ತಿರುಗಾಡಕ್ಕೆ ಬರಾಕತ್ತವ ನೋಡ್ರಿ ಬುಟ್ಟ್ಯಾಗಂತ್ರ. ಯಾಕಂದ್ರೆ ಕಡೆದಾಗ ಎಲ್ಲ ಚೆಲ್ದಿತ್ತಲ್ರಿ, ನೋಡಿರಲ್ರಿ. ನಿನ್ನ ಬೊಗಣ್ಯಾಗ ಅನ್ನ ಮಾಡತ್ತೀನಿ ಹ್ಯಾಂಗೆ ಚೆಲ್ತಂತೇಳಿ. ಇವಾಗ ನೋಡ್ರಿ ಬುಟ್ಟ್ಯಾಗ ಒಂಚೂರು ಚಲೋ ಅಲ್ಲಿಗೆ ಅದೆಲ್ಲಿ ಎರಡು ಚಂದ ತಿರುಗಾಡಕತ್ತದ ಅಂತೇಳಿ. ಎಷ್ಟು ಭೀ ತಿರುಗಾಡ್ರಿ, ಎರಡು ಜಗ್ಲೆ ತಿರುಗಿದ್ರಿ ಏನೂ ಆಗಲ್ಲ ನೋಡ್ರಿ, ಎಷ್ಟು ಮಸ್ತ್ ಬರಾಕತ್ತದ ಅಂತೇಳಿ. ಅವಲಕ್ಕಿ ಸುಸಲ ರೆಡಿ ಐತವ್ರಿ. ಸೊ ಇವಾಗ ರಾಯಣಗತ್ತೆ ಹಾಕ್ಕೊಡ್ಬೇಕ್ರಿ ಅವ್ರಿಗೆ. ನಮ್ಮ ಶಾದಾ ಅಳ್ಳತಾವ್ರಿ ಸುಸಲ ಕಾಲಾಗ ಇಲ್ಲಿ ಹಾಕಿಟ್ಟಿನ್ರಿ. ರಾಯಣ ಕೂಡ ಅಳ್ಳೋಗತ್ತಾಳ್ರಿ ಈಕಿ ತಂದೆಪ್ಪು ನೋಡ್ರಿ. ನಮ್ಮ ರಾಯಣ ನಮ್ಮ ಮನೆ ಬಾಜುಕಿನವ್ರ ಬಲ್ಲಿ ಹೋಗಿ ನಿಂಬಿಗೆ ತೊಗೊಬಂದ. ತಿನ್ನು ಸುಸಲ ತಿನ್ನು, ಪಟ ಲೇಟ್ ಆತಂದು ನಿನಗೆ. ನಮ್ಮ ಆಯಿ ರಚ್ಚು ಶಾದ ಆಡ್ಲಾಗತ್ತಾರ ನೋಡ್ರಿ. ಇವರಿಬ್ರು ಇನ್ನೂ ಆಡ್ಲಾಗತ್ತಾರ್ರಿ. ಇನ್ನು ಮೈ ತೊಗೊಂಡಿಲ್ಲ, ಏನೂ ಮಾಡಿಲ್ಲ. ಆಯ್ನು ಇನ್ನೂ ಇದು ನಾಷ್ಟ ಮಾಡಿದ ಕೊಟ್ಟ ಆಯ್ನು ತಿಂದಳು. ತಿಂದ್ಕೆರೆ ನೀರು ಕುಡಿದ್ರು ಕೂತಳು ನೋಡ್ರಿ. ಸೊ ಅವ್ರು ಗಾಡಿ ಬರೋದಿನ ತಡ ಆಗ್ತದತ್ರಿ, ಅದಕ್ಕಲಾಗೆ ಬುತ್ತಿ ಕಟ್ಟಿ ಮಾಡಿಟ್ಟಾಳ. ರಚ್ಚು ಮೈ ತಕೋ ಬಾ, ಮೈ ತಗೋರಿ ಇಬ್ರು. ಆಡಿಕೆರೆ ಬ್ಯಾಸರು ಬಂದಾಕಳೆ ಯಾವಾಗ ಮೈ ತೊಳಿಬೇಕ್ರಿ ಇವ್ರಿಗೆ. ಇಲ್ಲಿಕಂದ್ರೆ ಒಟ್ಟ ಆಡೋದು ಇಲ್ಲ, ಏನೂ ಮಾಡೋದೂ ಇಲ್ರಿ ಇವರು. ಮಾಡ್ತಾರೆ. ಆಯ್ತು, ನಾಷ್ಟ ಆಯಿತು. ಏನು ಮೈ ತೊಗೊಲಾರ ನಾಷ್ಟ ಮಾಡೋದಲ್ಲ. ಸೊ ಮೈ ತೊಗೋರ, ಇವಾಗ ಮೈ ತೊಗೋರಿ. ಆಯ್ ಕೂತಾಳ ನೋಡಿ, ಆಯ್ ಓತಾಳ ನೋಡ್ರಿ ಫ್ರೆಂಡ್ಸ. ಇನ್ಯಾಗ ಒಂದು ಸ್ವಲ್ಪ ಮುಕ್ಕೊಂಡಿದ್ದಿದ್ರಿ. ನಾನು ಬಟ್ಟೆ ಒಗೆದು ಬಾಂಡೆ ತಿಕ್ಕಿ ಕಸ ಹುಡುಗಿ ಎಲ್ಲ ಕೆಲಸ ಮಾಡ್ಕೆರೆ ಮುಕ್ಕೊಂಡಿದ್ರಿ. ನಾನು ಮುಕ್ಕೊಂಡು ಇನ್ನಾಗ ಎದ್ದೇನ್ರಿ. ರಚ್ಚು ಮುಕ್ಕೊಂಡಾಡ್ರಿ ನಾ. ಅದಕ್ಕೆ ಅವರು ಇದಕ್ಕೆ ಹೋಗಿರಿ ಸಂತಿಗೆ ಹೋಗಿ ಬಂದ್ಕೆರೆ ನೋಡ್ರಿ. ಇಲ್ಲದವ್ರು ಸಂತಿ ತೊಗೊಂಬಂದಾರ್ರಿ. ಅದಕ್ಕೆ ಅವ್ರು ಏನೇನು ತಂದಾರ ಅಂತೇಳಿ ಬರ್ರಿ ನಿಮ್ಗೆ ತೋರಿಸ್ತೀನಿ. ನನಗೊಂದು ಸ್ವಲ್ಪ ತೆನ್ನು ಸತ್ತೈತ್ರಿ, ಅದಕ್ಕೆ ನಾವು ಮುಕ್ಕೊಂಡಿದ್ದ. ಇನ್ನ ಹೇಗೆದ್ದಿ ನೋಡ್ರಿ. ಮಧ್ಯಾಹ್ನ ನಾಳೆಗೆ ಮುಕ್ಕೊಂಡಿದ್ದೀವಲ್ರಿ, ಹೇಳೋಕ್ಕೆ ಲೇಟ್ ಆಯಿತು, 10 ಮುಳುಗಿತ್ತು. ಅದಕ್ಕೆ ಅವರು 10 ಮುಳುಗಳಿಗೆ ಹೋಗಿರು. ಮತ್ತು ಮನೆಗೆ ಯಾರಲ್ರಿ, ಅದಕ್ಕೆ ಒಂದು ಸ್ವಲ್ಪ ಅವರು ಮಕ್ಕೊಂದು ಮಾಡಿ ಇದು ಮಾಡಿಕೆರೆ ಸಂತೆ ಮಾಡ್ಕೊಂಬಂದರು. ಅತ್ತಟಿಗೆ ರಚ್ಚು ಶಾದು ಅವರು ಎದ್ದಿರ್ರಿ. ಆಮೇಲೆ ರಚ್ಚು ಒಬ್ಬಾಕಿನೇ ಮಕ್ಕೊಂಡಿಳು. ನನಗೆ ಫುಲ್ ತಲೆ ನೋಸುಗತ್ತಿತ್ತು. ನನಗಂತೂ ತಲೆ ಭಾಳ ನೋಸುತ್ತಿತ್ತು. ತಲೆ ಇದು ಹಾಕ್ಯಾರೆ. ನನಗಂತೂ ಇದನ್ನೇ ಆಗಲಿಗಿತ್ತು ರೀ. ಒಂದು ಗೋಳಿ ತಂದು ಕೊಟ್ಟರು, ಗೋಳಿ ತೊಗೊಂಡು ಅಂದ್ರೂ ಭೀ ಇದು ಆಗಲಿಲ್ಲ. ಯಾಕಂದ್ರೆ ಚಳಿ ಬಿಟ್ಟಿವ್ರಿ ನನಗೆ. ಅಂದ್ರೆ ತಣ್ಣು ಬಿಟ್ಟಿತ್ತು ರೀ, ಜ್ವರ ಬಂದಿವು. ಅದಕ್ಕೆ ತಲೆ ಜ್ವರ ಎಲ್ಲ ಬಂದಿತ್ತು. ನಾನು ಆಮೇಲೆ ಇದು ಎಲ್ಲ ಬಾಡೆಲ್ಲ ತೆಗೆದಿಡ್ಬೇಕಂತೇಳಿ ತೆಗ್ದಾಗತ್ತಿ ನೋಡ್ರಿ. ಅವರು ಉಳ್ಳಾಗಡ್ಡಿ ಟಮಾಟಿ ಏನೇನು ಇದ್ದಿತ್ತಿಲ್ಲ ರೀ ಮನ್ಯಾಗ. ಬ್ಯಾಳೆ ಸುದ್ದಕ್ಕೂ ಇದ್ದಿತ್ತಿಲ್ಲ. ಇದ್ದಷ್ಟೆಲ್ಲ ತೊಗೊಂಬಂದು ಅದೇ ಬಾಡ ಎಷ್ಟು ನಮ್ಮ ಹತ್ರ ಎಷ್ಟು ಹಣ ಐತಲ್ಲ ಅಷ್ಟರದಾಗೆ ತೊಗೊಂಬಂದ್ರಿ ಅವರು. ಸೊ ಬಟಾಟೆ ಹತ್ರ ಏನೂ ತಂದಿಲ್ಲ, ಬರೀ ಬದ್ನಿಕಾಯಿ, ಉಳ್ಳಾಗಡ್ಡಿ, ಟಮಾಟಿ, ಆಮೇಲೆ ಒಂದು ಹಸಿ ಉಳ್ಳಾಗಡ್ಡಿ ತಪ್ಪಲಿರ್ತದಲ್ರಿ ಅದು, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಇದು ಏನಂತಾರೆ ಪಾಲಕ, ಹುಂಚಿ ಪಲ್ಯ ಗರ್ಗಟ್ ಮಾಡಿದಲ್ರಿ ಮೊನ್ನೆ. ಹುಂಚಿ ಪಲ್ಯ ಇದ್ದಿತ್ತಿಲ್ಲ, ಈ ಸಲ ಹುಂಚಿ ಪಲ್ಯ ತೊಗೊಂಬಂದಾರ. ಆಮೇಲೆ ಜೊತೆಗೆ ಕೊತ್ತಂಬರಿನೂ ತೊಗೊಂಬಂದಿರು ನೋಡ್ರಿ. ಬ್ಯಾಳೆ ಇದ್ದಿತ್ತಿಲ್ಲ, ನನ್ನ ಬ್ಯಾಳೆ ತೊಗೊಂಬಂದರು. ನಾಳೆ ಬೆಳಗ್ಗೆ ಮಾಡೋಕೆ ಗರ್ಗಟ್ ಮಾಡ್ತೀನಿ ರೀ ನಾಳೆ ಬೆಳಗ್ಗೆ. ಅದಕ್ಕಾಗಿ ಬ್ಯಾಳೆ ತೊಗೊಂಬಂದರು ಹುಂಚಿ ಪಲ್ಯದು. ಆಮೇಲೆ ಪಾಲಕ್ ಪಲ್ಯದು ಗರ್ಗಟ್ ಮಾಡ್ತೀನಿ ರೀ ಮೊನ್ನೆ ಮಾಡ್ದಂಗೆ. ಹುಂಚಿ ಪಲ್ಯ ಇರ್ತದಲ್ರಿ ಈ ಸಲ ಮಸ್ತಾಗಿರ್ತದೆ ರೀ. ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಸಪೋರ್ಟ್ ಮಾಡಿರಿ. ಮತ್ತೆಲ್ಲರಿಗೂ ಮುಂದಿನ ವಿಡಿಯೋದ ನಾಳೆ ಸಿಗನ್ರಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.